ಹಾಯ್ ನಮಸ್ತೆ. ಪ್ರೇಮ ಕಾವ್ಯ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಮ್ಮಪ್ಪ ಹಾಲ್ನಲ್ಲಿ ಸೋಫಾ ಮೇಲೆ ಕೂತ್ಕೊಂಡು ಪೇಪರ್ನ ಓದ್ತಾ ಇರ್ತಾರೆ. ಆ ಪೇಪರಲ್ಲಿದ್ದ ಕೆಟ್ಟ ಸುದ್ದಿಗಳನ್ನು ಓದಿ ಅವ್ರಿಗೆ ಬೇಜಾರಾಗ್ತಾ ಇರುತ್ತೆ. ಏನಿವತ್ತು ಬೇಜಾರಾಗೋ ಸುದ್ದಿಗಳನ್ನೇ ಕೇಳ್ತಾ ಇದ್ದೀನಲ್ಲ, ಕೆಟ್ಟ ಸುದ್ದಿಗಳನ್ನ ಕೇಳಿಸ್ಕೊತಾ ಇದ್ದೀನಲ್ಲ, ಓದ್ತಾ ಇದ್ದೀನಲ್ಲ ಅಂತ ಬೇಜಾರು ಮಾಡ್ಕೊತಾ ಇರ್ತಾರೆ. ಅಷ್ಟರೊಳಗಡೆ ಪ್ರೇಮ ಅಲ್ಲಿಗೆ ಕಾಫಿನ ತೊಗೊಂಡು ಬರ್ತಾಳೆ. ಮಾವ ಕಾಫಿ ತೊಗೊಳ್ಳಿ ಅಂತ. ಆವಾಗ ನೀನು ಕೈ ರುಚಿ ಕಾಫಿನ ಕುಡಿದ್ರೆ ನನ್ನ ಮೈಂಡ್ ಎಲ್ಲ ಫ್ರೆಶ್ ಆಗುತ್ತಮ್ಮ, ಇವತ್ತು ಬರೀ ಕೆಟ್ಟ ಸುದ್ದಿನೇ ಕೇಳ್ತಾ ಇದ್ದೀನಲ್ಲ ಅಂತ ಅಂದ್ಕೊತಾ ಇದ್ದೆ. ಅಷ್ಟರೊಳಗಡೆ ನೀನು ಕಾಫಿ ತೊಗೊಂಡು ಬಂದೆ ಅಂತ ಹೇಳಿ ಕಾಫಿನ ಇಸ್ಕೊಂಡು, ನೋಡಮ್ಮ ಇವಾಗ ನನಗೆ ಮೈಂಡ್ ರಿಫ್ರೆಶ್ ಆಯಿತು ಅಂತ ಹೇಳ್ತಾರೆ. ಅಷ್ಟರೊಳಗಡೆ ಅಲ್ಲಿಗೆ ಮಹೇಶ್ವರಿ ಬಂದು ನಿಂತ್ಕೊಂಡು, ಓ ಇವಳು ಈ ಥರನ ನಮ್ಮ ಯಜಮಾನ್ರನ್ನ ಮನೆಯವ್ರನ್ನೆಲ್ಲರನ್ನೂ ಬುಟ್ಟಿಗೆ ಹಾಕೊತಾ ಇರೋದು ಅಂತ ಅಂದ್ಕೊತ ಅಲ್ಲೇ ನಿಂತಿರ್ತಾಳೆ. ಅಷ್ಟರೊಳಗಡೆ ಪ್ರೇಮ ಅವ್ರ ಮಾವನಿಗೆ ಕಾಫಿನ ಕೊಟ್ಟು ಅವ್ರ ಅತ್ತೆ ಇರೋ ಜಾಗಕ್ಕೆ ಹೋಗಿ, ಅತ್ತೆ ತಗೊಳ್ಳಿ ಕಾಫಿನ ಅಂತ ಅಂದ್ಬಿಟ್ಟು ಕಾಫಿ ಕೊಟ್ಟು ಆ ಕಡೆ ಹೋಗೋದಕ್ಕೆ ಅಂತ ಹೊರಡ್ತಾಳೆ. ಅಷ್ಟರೊಳಗಡೆ ಮಹೇಶ್ವರಿ ಪ್ರೇಮ ಅಂತ ಕರೀತಾಳೆ. ಅವಳು ಪ್ರೇಮ ಈ ಕಡೆ ತಿರುಗಿ ನೋಡಿದಾಗ ಮಹೇಶ್ವರಿ ತನ್ನ ಕೈಯಲ್ಲಿದ್ದ ಕಾಫಿ ಕಪ್ಪಿನಲ್ಲಿದ್ದ ಕಾಫಿನ ಕೆಳಗಡೆ ಚೆಲ್ಬಿಡ್ತಾಳೆ. ಅದನ್ನು ನೋಡಿ ಪ್ರೇಮಗೆ ಶಾಕ್ ಆಗುತ್ತೆ. ಏನಿದು ಅತ್ತೆ ಕಾಫಿನ ಚೆಲ್ಲಿದ್ರಲ್ಲ ಅಂತ. ಆಗ ಮಹೇಶ್ವರಿ ಎಲ್ಲರನ್ನೂ ಬುಟ್ಟಿಗೆ ಹಾಕೋಬೋದು, ಎಲ್ಲರಿಗೂ ಕಾಫಿ ಟೀ ಮಾಡಿಕೊಟ್ಟು ಅಡುಗೆ ಮಾಡಿ ಬುಟ್ಟಿಗೆ ಹಾಕೋಬೋದು ಅನ್ನೋ ಥರ ನನ್ನನ್ನು ಬುಟ್ಟಿಗೆ ಹಾಕೋಬೋದು ಅಂತ ನೀನೇನಾದ್ರು ಅಂದ್ಕೊಂಡಿದ್ದೆ, ಅದು ನಿನ್ನ ಮೂರ್ಖತನ, ಅದು ಖಂಡಿತ ಸಾಧ್ಯ ಇಲ್ಲ ಅಂತ ಹೇಳ್ತಾಳೆ. ಆಗ ಪ್ರೇಮಗೆ ತುಂಬಾ ಬೇಜಾರಾಗುತ್ತೆ. ಕಾಫಿ ಕಪ್ನ ಪ್ರೇಮ ಕೈಲಿ ಮಹೇಶ್ವರಿ ಕೊಟ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಆಗ ಪ್ರೇಮ ಕೆಳಗಡೆ ಚೆಲ್ಲಿದ್ದ ಕಾಫಿನ ಒರೆಸ್ತಾ ಇರ್ತಾಳೆ. ಅಷ್ಟರೊಳಗಡೆ ಅವಳಿಗೆ ಒಂದು ಫೋನ್ ಬರುತ್ತೆ. ಹೋಗಿ ಫೋನ್ನ ನೋಡಿದ್ರೆ ಅದು ಅವರಮ್ಮ ಆಗಿರ್ತಾರೆ. ಓ, ಅಮ್ಮ ಫೋನ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಿಂತು ಪ್ರೇಮ ಫೋನ್ನ ರಿಸೀವ್ ಮಾಡಿ, ಹಲೋ ಅಮ್ಮ ಹೇಗಿದ್ದೀಯಮ್ಮ ಅಂತ ಕೇಳ್ತಿಂತಾಳೆ. ಅದಕ್ಕೆ ನಾವೇನೋ ಆರಾಮಾಗೇ ಇದ್ದೀವಿ ಕಣೆ, ಆದರೆ ನಿಂದೇ ಚಿಂತೆ ನಮಗೆ ಅಂತ ಹೇಳ್ತಾರೆ. ಚಿಂತೆನಾ? ನನ್ನ ಬಗ್ಗೆ ಚಿಂತೆ ಮಾಡೋ ಅಂಥದ್ದು ಏನಮ್ಮ ಆಗಿದೆ? ಯಾಕಮ್ಮ ನನ್ನ ಬಗ್ಗೆ ಚಿಂತೆ ಮಾಡ್ತೀರಾ ನೀವು ಅಂತ ಪ್ರೇಮ ಕೇಳ್ತಾಳೆ. ಅದಕ್ಕೆ ಇನ್ನೇನೆ ಮತ್ತೆ ನಿನ್ನ ಕಂಡ್ರೆ ನಿಮ್ಮ ಅತ್ತೆಗೆ ಆಗೋದೇ ಇಲ್ಲ, ಯಾವಾಗ್ಲೂ ಬೈತಾನೇ ಇರ್ತಾರೆ, ಅಂಥದ್ರಲ್ಲಿ ರಾಮ್ ನಿನ್ನನ್ನು ಚೆನ್ನಾಗಿ ನೋಡ್ಕೊತಾ ಇದ್ದಾನೋ ಇಲ್ವೋ ಅನ್ನೋದೇ ನಮಗೆ ಚಿಂತೆ ಆಗಿಬಿಟ್ಟಿದೆ. ಆ ಮನೆಯಲ್ಲಿ ನೀನು ಹೇಗಿದೆಯೋ, ಹೇಗೆ ನಡೆಸ್ಕೊತಾ ಇದ್ದಾರೋ ನಿನ್ನನ್ನು ಅನ್ನೋದೇ ನಮಗೆ ಚಿಂತೆ ಆಗಿದೆ ಅಂತ ಹೇಳಿದ್ದಕ್ಕೆ ಪ್ರೇಮ, ಅಯ್ಯೋ ನನಗೇನಮ್ಮ ಆಗಿದೆ, ನೀನು ಅಂದ್ಕೊಂಡಿದ್ದೆ ಅಷ್ಟೇ, ಮಹೇಶ್ವರಿ ಅಂತೆ ನನ್ನ ಯಾವಾಗಲೂ ಬೈತಾ ಇರ್ತಾರೆ ಅಂತ ಅಂದ್ಕೊಂಡಿದ್ಯಾ? ಖಂಡಿತ ಇಲ್ಲ. ಇವಾಗಷ್ಟೇ ನಾನು ಅವ್ರಿಗೆ ಕಾಫಿ ಮಾಡಿಕೊಟ್ಬಿಟ್ಟು ಬಂದೆ. ನನ್ನ ಕೈ ಕಾಫಿ ಕುಡಿದು ಅವರು ಎಷ್ಟು ಖುಷಿ ಪಟ್ಟರು ಗೊತ್ತಾ? ದಿನಕ್ಕೆ ಒಂದು 4 ಸಲ ಆದ್ರೂ ನನ್ನ ಕೈ ರುಚಿ ಬೇಕು ಅಂತ ಅಂದ್ಬಿಟ್ಟು ನನ್ನ ಹತ್ರ ಕಾಫಿ ಮಾಡಿಸ್ಕೊಂಡು ಕುಡಿತಾನೆ ಇರ್ತಾರೆ ಗೊತ್ತಾ? ಇನ್ನು ಊಟ ಮಾಡುವಾಗಂತೂ ನನ್ನನ್ನು ಹೊಗಳುಕೊಂಡೇ ಊಟ ಮಾಡೋದು. ಅವ್ರಿಗೆ ನಾನು ಮಾಡೋ ಅಡುಗೆ ಕಂಡ್ರೆ ತುಂಬ ಇಷ್ಟ ಗೊತ್ತಾ? ಇನ್ನು ರಾಮ್ ನನ್ನನ್ನು ಚೆನ್ನಾಗಿ ನೋಡ್ಕೊತಾ ಇಲ್ಲ ಅಂತ ಅಂದ್ಕೊಂಡಿದ್ಯಾ? ಅವನು ನನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದಾನೆ ಅಮ್ಮ, ನನಗೊಂಚೂರು ನೋವಾಗದೇ ಇರೋ ಥರ ನೋಡ್ಕೊತಾ ಇದ್ದಾನೆ. ನಿನ್ಗೆ ಇನ್ನೊಂದು ವಿಷಯ ಗೊತ್ತಾ? ರಾಮ್ ನನಗೆ ಮೊನ್ನೆ ಸೀರೆ ತಂದುಕೊಟ್ಟ ಅಂತ ಹೇಳಿದ್ದಕ್ಕೆ ಅವರಮ್ಮ, ಏನು ಹೇಳ್ತಾ ಇದೆಯಾ ಪ್ರೇಮ, ನಿಜವಾಗ್ಲೂ ನಿನಗೆ ರಾಮ್ ಸೀರೆ ತಂದುಕೊಟ್ನಾ ಅಂತ ಕೇಳಿದ್ದಕ್ಕೆ, ಹೌದಮ್ಮ ನನಗೆ ರಾಮ್ ಸೀರೆ ತಂದುಕೊಟ್ಟ, ನೆಕ್ಸ್ಟ್ ಟೈಮ್ ನೀನು ಯಾವಾಗಾದ್ರು ಬರ್ತೀಯಲ್ಲ ಆವಾಗ ಆ ಸೀರೆನ ನಾನು ನಿನಗೆ ತೋರಿಸ್ತೀನಿ. ನಾನು ಈ ಮನೆಯಲ್ಲಿ ತುಂಬಾ ಖುಷಿಯಾಗಿದ್ದೀನಿ, ನೀನು ಏನು ಹೆದರ್ಕೋಬೇಡ, ನಾನು ತುಂಬಾ ಆರಾಮಾಗಿದ್ದೀನಿ ಅಂತ ಹೇಳಿದ್ದಕ್ಕೆ ಅವರಮ್ಮ, ನೀನು ಮತ್ತು ಕಾವ್ಯ ಇಬ್ಬರೂ ಅಲ್ಲಿ ಆರಾಮಾಗಿದ್ದರೆ ನಮ್ಗೆ ಅಷ್ಟೇ ಸಾಕು ಕಣೆ, ಆ ಮನೆಗೆ ಹೊಂದ್ಕೊಂಡು ಹೋಗ್ಬಿಟ್ರೆ ನಮ್ಗೆ ಅಷ್ಟೇ ಸಾಕು ಅಂತ ಹೇಳಿ ಫೋನ್ನ ಕಟ್ ಮಾಡ್ತಾರೆ. ರಾಮ್ ಅಪ್ಪ ಪ್ರೇಮ ಅವರ ಅಮ್ಮನ ಜೊತೆ ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಂಡು ಗಮನಿಸಿ, ಈ ಕಾಲದಲ್ಲಿ ಏನೇ ಒಂದು ಸಣ್ಣ ಪುಟ್ಟ ತಪ್ಪಾದ್ರೂ ಹೋಗಿ ಅಪ್ಪ ಅಮ್ಮನ ಹತ್ರ ಹೇಳ್ಕೊಂಡು ಮನೆ ಬಿಟ್ಟು ಹೋಗ್ತಾರೆ ಹೆಣ್ಮಕ್ಳು. ಅಂಥ ಕಾಲದಲ್ಲಿ ಇಂಥ ಸೊಸೆನ ಪಡೆಯೋದಕ್ಕೆ ನಾವು ತುಂಬಾ ಪುಣ್ಯ ಮಾಡಿದ್ದೀವಿ. ಅವ್ರ ಅಮ್ಮನ ಹತ್ರ ಎಷ್ಟು ಒಳ್ಳೆ ಮಾತುಗಳನ್ನು ಆಡ್ತಾ ಇದ್ದಾಳೆ ಪ್ರೇಮ ಅಲ್ವಾ ಅಂತ ಅಂದ್ಬಿಟ್ಟು ತುಂಬಾ ಖುಷಿ ಪಡ್ತಾರೆ. ದೇವ ಸ್ನಾನ ಮಾಡೋಕೆ ಅಂತ ವಾಶ್ರೂಮ್ ಒಳಗಡೆ ಬರ್ತಾನೆ. ಅಲ್ಲಿ ಕಾವ್ಯ ಬಟ್ಟೆನ ನೋಡಿ ಗಾಬರಿಯಾಗಿ ಕಾವ್ಯನೇ ಇರ್ಬೋದೇನೋ ಅಂತ ಆ ಕಡೆ ತಿರ್ಕೊಂಡ್ಬಿಡ್ತಾನೆ. ಆಮೇಲೆ ಗೊತ್ತಾಗುತ್ತೆ ಅವನಿಗೆ ಅದು ಕಾವ್ಯ ಬಟ್ಟೆ ಅಂತ ಅಂದ್ಬಿಟ್ಟು, ಅಯ್ಯೋ ಕಾವ್ಯ ಬಟ್ಟೆನ ಇದು ಅವಳೇ ಇದ್ದಾಳೇನೋ ಅಂತ ಗಾಬರಿ ಪಟ್ಬಿಟ್ಟೆ ಅಂತ ಅಂದ್ಬಿಟ್ಟು ಆ ಬಟ್ಟೆನ ತೆಗೆದು ಆ ಕಡೆ ಇಡೋಕೆ ಅಂತ ಹೋಗ್ತಾ ಇರ್ತಾನೆ. ಅಷ್ಟರೊಳಗಡೆ ಆ ಬಟ್ಟೆ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಅಯ್ಯೋ ಬಟ್ಟೆ ಕೆಳಗಡೆ ಬಿದ್ದೋಗ್ಬಿಡುತ್ತಲ್ಲಪ್ಪ, ಅವಳು ಏನಾದರೂ ಇದನ್ನು ನೋಡಿದ್ರೆ ಭದ್ರಕಾಳಿ ಆಗ್ಬಿಡ್ತಾಳೆ, ಎತ್ತಿಡೋಣ ಅಂತ ಬಟ್ಟೆ ಎತ್ತಿಡ್ತಾ ಇರ್ತಾನೆ. ಅಷ್ಟರೊಳಗಡೆ ಹಿಂದೆ ಕಾವ್ಯ ಬಂದಿರ್ತಾಳೆ. ನೋಡಿರಲ್ಲ ಅವನು, ಬಟ್ಟೆ ಇಟ್ಟು ಈ ಕಡೆ ತಿರುಗೋ ಅಷ್ಟರೊಳಗಡೆ ಕಾವ್ಯಗೆ ಟಚ್ ಆಗಿ ಕಾವ್ಯ ಬಿದ್ದೋಗ್ತಾ ಇರ್ತಾಳೆ. ಕಾವ್ಯನ ಹಿಡ್ಕೊಂಡ್ಬಿಡ್ತಾನೆ. ಆಗ ಕಾವ್ಯ, ಏನು ಹಿಡ್ದೇ ಇದೆಯಲ್ಲ ಬಿಡು ನನ್ನ ಅಂತ ಕಿರ್ಚ್ಕೊತಾಳೆ. ಆಗ ಮಹಾದೇವ ಅವಳನ್ನ ಬಿಟ್ಬಿಡ್ತಾನೆ. ಆಗ ಕಾವ್ಯ ಕೆಳಗಡೆ ಬಿದ್ದೋಗ್ತಾಳೆ. ಅಯ್ಯೋ ನೀನೇನು ಮನುಷ್ಯನ, ನನ್ನನ್ನೇನೋ ಕಾಲು ಮುರಿಬೇಕು ಸೊಂಟ ಮುರಿಬೇಕು ಅಂತ ಅಂದ್ಕೊಂಡಿದ್ಯಾ? ಇನ್ನೇನು ಸ್ವಲ್ಪ ಹೊತ್ತಾಗಿದ್ದೀರೆ ನನ್ನ ತಲೆನೇ ಒಡೆದಾಗ್ತಾ ಇತ್ತು, ನಿನ್ಗೇನು ಗೊತ್ತಾಗಲ್ವಾ, ಕಾಮನ್ ಸೆನ್ಸ್ ಇಲ್ವಾ ನಿನಗೆ, ನನ್ನನ್ನು ಯಾಕೋ ಕೆಳಗಡೆ ಬೀಳಿಸ್ದೆ ಅಂತ ಹೇಳಿದ್ದಕ್ಕೆ, ಅಯ್ಯೋ ನಾನೇನು ನಿನ್ನನ್ನು ಬೀಳಿಸ್ಬೇಕು ಅಂತ ಏನು ಅಂದ್ಕೊಳ್ಳಿಲ್ಲ, ನಾನೇನು ಅಷ್ಟೊಂದು ಕ್ರೂರಿ ಅಲ್ಲ, ನೀನು ಬಿಡು ಅಂತ ಕಿರ್ಚ್ಕೊಂಡೆ, ನಾನು ಬಿಟ್ಟೆ ಅಷ್ಟೇ, ನೀನು ಕೆಳಗಡೆ ಬಿದ್ದೆ, ನಾನೇನು ಮಾಡೋಕ್ಕಾಗುತ್ತೆ ಅಂತ ಹೇಳಿದ್ದಕ್ಕೆ, ನಿನ್ಗೊಂದು ಸ್ವಲ್ಪ
ಸ್ವಲ್ಪನೂ ಕಾಮನ್ ಸೆನ್ಸೇ ಇಲ್ಲ ಅಂತ ಬೈತಾ ಇರ್ತಾಳೆ. ಅಷ್ಟರೊಳಗಡೆ ಮಹಾದೇವನ ಕೈಯಲ್ಲಿ ಅವಳು ಬ್ಲೌಸ್ ನೋಡ್ತಾಳೆ. ಅಯ್ಯೋ ಇದನ್ನೇ ಮಾಡ್ತಾ ಇದೀಯಾ, ಇದನ್ನ ಯಾಕೆ ನೀನು ಇಟ್ಕೊಂಡಿದೀಯಾ ಅಂತ ಹೇಳಿದಾಗ, ಅಯ್ಯೋ ನಾನೇನು ಹಿಡ್ಕೊಂಡಿಲ್ಲಮ್ಮ, ಇದನ್ನು ನಿನ್ನ ಬಟ್ಟೆ ಕೆಳಗಡೆ ಬಿದ್ದೋಗಿತ್ತು, ಅದನ್ನು ಮೇಲೆ ಹಾಕೋಣ ಅಂತ ಹೋಗ್ತಾ ಇದ್ದೆ, ಅಷ್ಟರೊಳಗಡೆ ನೀನು ಬಂದು ಗಲಾಟೆ ಮಾಡಿಬಿಟ್ಟೆ ಅಂತ ಹೇಳ್ತಾನೆ. ಅದಕ್ಕೆ ಅಪ್ಪ ಇದನ್ನೆಲ್ಲ ಇಟ್ಕೊಂಡಿದ್ಯಾ, ಇನ್ನೂ ಏನೇನೆಲ್ಲ ಮಾಡ್ತೀಯೋ, ಇದು ಇನ್ನೂ ಎಲ್ಲೆಲ್ಗೋ ಹೋಗುತ್ತೋ ಅಂತ ಹೇಳಿದ್ದಕ್ಕೆ, ಅಮ್ಮ ತಾಯಿ ನೀನು ಅಷ್ಟೆಲ್ಲ ಇಮ್ಯಾಜಿನೇಷನ್ ಮಾಡ್ಕೋಬೇಡ, ನಿನ್ನ ಇದಕ್ಕೆಲ್ಲ ಬ್ರೇಕ್ ಹಾಕು, ನಾನೇನು ಅಂಥವನಲ್ಲ, ನಾನು ಅಕ್ಕ ತಂಗಿರ ಒಳಗಡೆ ಬೆಳೆದಿದ್ದೀನಿ ಅಂತ ಹೇಳಿದ್ದಕ್ಕೆ, ಅಕ್ಕ ತಂಗಿರು ಇರೋರೇನೆ ಹೊರಗಡೆ ಎಲ್ಲ ಟೀಸ್ ಮಾಡೋದು, ಮೊಲೆಸ್ಟೇಷನ್ ಮಾಡೋದು ಎಲ್ಲರೂ ಅವ್ರೇನು ಮಾಡಲ್ಲ ಅಂತ ಅಂದ್ಕೊಂಡಿದ್ದೀಯ ಅಂತ ಅಂದಿದ್ದಕ್ಕೆ, ನೀನೇನು ಅಷ್ಟೊಂದು ಇಮ್ಯಾಜಿನೇಷನ್ ಎಲ್ಲ ಮಾಡ್ಕೋಬೇಡ, ನಾನು ಆ ಥರ ಮನುಷ್ಯ ಅಲ್ಲ, ಬೇಕಾದರೆ ನಾನು ಈ ಕಡೆ ತಲೆನೂ ಹಾಕಲ್ಲ ಅಂತ ಹೇಳ್ತಾನೆ ಮಹಾದೇವ. ತಲೆ ಹಾಕೋದಲ್ಲ, ಈ ಕಡೆ ಬರ್ಕೂಡ್ದು ನೀನು, ಮೊದಲು ಇಲ್ಲಿಂದ ಹೋಗು ಅಂತ ಹೇಳಿ ಬೈತಾನೆ ಇರ್ತಾಳೆ. ಅದಕ್ಕೆ ಮೊದಲೇ ನನಗೆ ಇಂಗ್ಲೀಷ್ ಅರ್ಥ ಆಗೋದಿಲ್ಲ, ನೀನು ಏನೇನೇನೋ ಬೈಬೇಡ, ಮೊದಲೇ ನಿನಗೆ ನನ್ನ ಕಂಡ್ರೆ ಇರಿಟೇಷನ್ ಅಂತ ಹೇಳ್ತೀಯಲ್ಲ, ಅದಕ್ಕೆ ತೆಗೆದು ಇಡೋಣ ಅಂತ ಹೋದೆ, ಅದು ಹಂಗಾಗ್ಬಿಡ್ತು, ನಾನು ಇಲ್ಲಿಂದ ಹೋಗ್ತೀನಿ, ನಿನಗೊಂದು ದೊಡ್ಡ ನಮಸ್ಕಾರ ಅಂತ ಮಹಾದೇವ ಅವಳಿಗೆ ದೊಡ್ಡ ನಮಸ್ಕಾರ ಹಾಕಿ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ದೇವ ಅಲ್ಲಿಂದ ಹೊರಟು ಬರ್ತಿದ್ದಂಗೆ ಇಲ್ಲಿ ಮಹಾದೇವ ಅವರಮ್ಮ ಫೋನಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಅಷ್ಟರೊಳಗಡೆ ಮಹಾದೇವ ಎಲ್ಲೋ ಹೋಗಿದ್ದೆ, ಈ ಕಡೆಯಿಂದ ಎಲ್ಲಿಂದನೋ ಬರ್ತಾ ಇದೆಯಾ, ಎಲ್ಲಿಗೋ ಹೋಗಿದ್ದೆ ಅಂತ ಕೇಳಿದ್ದಕ್ಕೆ, ಅದು ಸ್ನಾನ ಮಾಡೋಕ್ಕೆ ಹೋಗಿದ್ದೆ ಅಮ್ಮ ಅಂತ ಹೇಳಿದ್ದಕ್ಕೆ, ಅಲ್ಲ ಕಣೋ ಮಹಾದೇವ, ನಿನಗೆ ಅಂತ ಕಾವ್ಯನ್ಗೆ ಅಂತ ಒಂದು ರೂಮ್ ಕೊಟ್ಟಿದ್ದೀವಿ ತಾನೆ, ಆ ರೂಮ್ ಒಳಗಡೆ ಬಚ್ಚಲ ಮನೆ ಇದೆ ತಾನೆ, ನೀನು ಅಲ್ಲಿ ಸ್ನಾನ ಮಾಡಬೇಕು ತಾನೆ, ಇಲ್ಲಿ ಯಾಕೆ ಸ್ನಾನ ಮಾಡೋಕ್ಕೆ ಬಂದಿದ್ದೆ ಅಂತ ಹೇಳಿದ್ದಕ್ಕೆ, ಅಷ್ಟರೊಳಗಡೆ ಅಲ್ಲಿಗೆ ಕಾವ್ಯ ಫೋನಲ್ಲಿ ಮಾತಾಡ್ಕೊಂಡು ಬರ್ತಾ ಇರ್ತಾಳೆ. ಅವಳನ್ನ ಮಹಾದೇವ ನೋಡಿ, ಅದು ಅಲ್ಲಿ ಪೈಪು ಕೆಟ್ಟೋಗಿದೆ ಕಣಮ್ಮ, ನನಗೇನು ನೀರಿಲ್ದೇ ಸ್ನಾನ ಮಾಡೋ ಕಲೆ ಬರುತ್ತಾ, ಅಲ್ಲಿ ನೀರು ಬರ್ತಾ ಇಲ್ಲ, ಅದಕ್ಕೆ ಇಲ್ಲಿಗೆ ಬಂದೆ ಸ್ನಾನ ಮಾಡೋಕ್ಕೆ ಅಂತ ಹೇಳ್ತಾನೆ. ಆವಾಗ ಅವರಮ್ಮ, ಅದಕ್ಕೆ ನಾನು ಕತ್ತೆ ಬಡವ ಅಂತ ಹೇಳೋದು, ನಿನಗೆ ಸ್ವಲ್ಪನೂ ಬುದ್ಧಿನೇ ಇಲ್ಲ ಅಂತ ಹೇಳೋದು ಅಂತ ಹೇಳಿದ್ದಕ್ಕೆ, ಇದ್ಯಾಕಮ್ಮ ಈ ಥರ ಬೈತಾ ಇದೆಯಾ, ಏನಮ್ಮ ಮಾಡಿದೆ ನಾನು ಅಂತ ಹೇಳಿದ್ದಕ್ಕೆ, ಇನ್ನೇನೋ ಮತ್ತೆ ಕಾವ್ಯ ಬೇರೆ ರೂಮಲ್ಲಿ ಬಂದು ಸ್ನಾನ ಮಾಡೋಕ್ಕಾಗತ್ತಾ, ಅಲ್ಲಿ ನೀರು ಬರ್ತಾ ಇಲ್ಲ ಅಂದರೆ ನೀನು ಅದನ್ನು ಸರಿ ಮಾಡಿಸ್ಬೇಕು ತಾನೆ, ನೀರು ಬರೋ ಹಾಗೆ ಮಾಡಬೇಕು ತಾನೆ ಅಂತ ಹೇಳ್ತಾನೆ. ಅದಕ್ಕೆ ಸರಿನಮ್ಮ ಆಯಿತು ರಿಪೇರಿ ಮಾಡಿಸ್ತೀನಿ ಬಿಡಮ್ಮ ಅಂತ ಹೇಳಿದ್ದಕ್ಕೆ, ಯಾವಾಗಲೂ ರಿಪೇರಿ ಮಾಡಿಸೋದು, ಕಾವ್ಯನ ಒಂದು ದಿನ ನೋಡ್ಕೊಂಬಿಟ್ರೆ ಸಾಕಾಗಲ್ಲ, ಪ್ರತಿದಿನ ನೋಡ್ಕೋಬೇಕು. ಕಾವ್ಯ ಹೆಜ್ಜೆ ನಮಸ್ಕಾರ ಹಾಕಬೇಕಾದ್ರೆ ಮೇಲ್ಗಡೆ ಬಾಳೆದೆಲೆ ಹಿಡಿಯೋದಲ್ಲ, ಎಲ್ಲ ದಿನವೂ ಎಲ್ಲ ಕ್ಷಣವೂ ಹೆಂಡತಿ ಬಗ್ಗೆ ಯೋಚನೆ ಮಾಡಬೇಕು. ಅವಳು ಹೇಗೆ ಸ್ನಾನ ಮಾಡ್ತಾಳೆ ಗೊತ್ತಾಗಲ್ವ ನಿನಗೆ, ಇಲ್ಲಿ ಬಂದು ಸ್ನಾನ ಮಾಡ್ತಾ ಇದ್ದೀನಿ ಅಂತ ಹೇಳೋದಕ್ಕೆ, ಈಗಲೇ ಹೋಗಿ ಅದನ್ನು ರೆಡಿ ಮಾಡಿಸು ಫಸ್ಟು ಅಂತ ಹೇಳಿದ್ದಕ್ಕೆ, ಅಯ್ಯೋ ರೆಡಿ ಮಾಡಿಸ್ಬೇಕಾಗಿರೋದು ಆ ಪೈಪಲ್ಲ, ನೀನು ಸೊಸೆ ತಲೆನ ಅಂತ ಮನಸ್ಸೊಳಗಡೆನೇ ಬೈಕೊತಾ ಇರ್ತಾನೆ. ಆಗ ಅವರಮ್ಮ, ಅಯ್ಯೋ ಇನ್ನೂ ಏನೋ ಯೋಚನೆ ಮಾಡ್ತಾ ನಿಂತಿದ್ದೀಯಾ, ಹೋಗು ಮೊದಲು ಹೋಗಿ ರಿಪೇರಿ ಮಾಡಿಸು ಅಂತ ಹೇಳಿದ್ದೀವಿ. ಆಯ್ತು ನಾನು ಮತ್ತೆ ಹೋಗಿ ಸ್ನಾನ ಮಾಡೋ ಥರ ಹೋಗಿಬೇಡ, ಆಯಿತು ಹೋಗಿ ರಿಪೇರಿ ಮಾಡಿಸ್ತೀನಿ, ನಾನು ಬರ್ತೀನಿ ಅಂತ ಹೋಗಿ ಕಾವ್ಯ ಮುಂದೆ ನಿಂತ್ಕೊಂಡು, ಅಯ್ಯೋ ಮೊದಲು ಇವಳ ತಲೆನ ರಿಪೇರಿ ಮಾಡಿಸ್ಬೇಕು ಅಂತ ಮನಸಲ್ಲೇ ಬೈಕೊತಾನೆ. ಆಗ ನಿನಗೆ ಅಲ್ಲಿಂದ ಫೋನ್ ಬಂದಿತ್ತು, ನೀನು ಯಾಕೆ ಫೋನ್ ರಿಸೀವ್ ಮಾಡ್ತಾ ಇಲ್ವಂತೆ, ಅವ್ರಿಗೊಂದ್ಸಲ ಫೋನ್ ಮಾಡಿಬಿಡು ಮಿಲ್ನವ್ರಿಗೆ ಅಂತ ಹೇಳ್ತಾಳೆ. ಆವಾಗ ಸರಿ ಆಯಿತು ಅಂತ ಅಂದ್ಬಿಟ್ಟು ಅವನು ಅಲ್ಲಿಂದ ಹೊರಟೋಗ್ತಾನೆ. ದೇವ ಅಲ್ಲಿಂದ ಹೋದ್ಮೇಲೆ ಕಾವ್ಯ ಕಲ್ಯಾಣಿ ಅವ್ರ ಹತ್ರ ಬಂದು, ಅತ್ತೆ ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು ಅಂತ ಹೇಳಿದ್ದಕ್ಕೆ, ಅಲ್ಲಮ್ಮ ನೀನಾದರೂ ಹೇಳಬೇಕಲ್ವಾ, ಅಲ್ಲಿ ನೀರು ಬರ್ತಾ ಇಲ್ಲ ಅಂತ ರೆಡಿ ಮಾಡಿಸ್ತಾ ಇದ್ವಿ ಅಲ್ಲ ಅಂತ ಹೇಳಿದ್ದಕ್ಕೆ, ಹೋಗಲಿ ಬಿಡಿಯತ್ತೆ ನಾನು ನಿಮ್ಮ ಹತ್ರ ಏನೋ ಮಾತಾಡಬೇಕಿತ್ತು ಅಂತ ಹೇಳ್ತಾಳೆ. ಅದಕ್ಕೆ ಏನಮ್ಮ ಏನು ವಿಷಯ ಅಂತ ಹೇಳಿದ್ದಕ್ಕೆ, ಅದು ಅತ್ತೆ ಡಾಕ್ಟರ್ ಫೋನ್ ಮಾಡಿದ್ದು, ನಿಮ್ಮನ್ನು ಇನ್ನೊಂದ್ಸಲ ಚೆಕಪ್ಗೆ ಕರ್ಕೊಂಡು ಬರೋಕ್ಕೆ ಹೇಳಿದ್ದಾರೆ, ಕರ್ಕೊಂಡು ಹೋಗ್ತೀನಿ ಬನ್ನಿ ಅತ್ತೆ ಅಂತ ಹೇಳಿದ್ದಕ್ಕೆ, ಚೆಕಪ್ಪ ನನಗೇನಾಗಿದೆಯಮ್ಮ ಅಂತ ಹೇಳಿದ್ದಕ್ಕೆ, ಅಲ್ಲ ಅತ್ತೆ ಏಟಾಗಿದ್ದು ತಲೆಗೆ ತಾನೆ, ಮತ್ತೆ ಇನ್ನೊಂದ್ಸಲ ಚೆಕಪ್ ಮಾಡಿಸ್ಬೇಕಲ್ವಾ ಅಂತ ಹೇಳಿದ್ದಕ್ಕೆ, ಅಯ್ಯೋ ಒಂದು ಚಿಕ್ಕ ಗಾಯ ಆಗಿದ್ದು, ಆ ಗಾಯನೂ ಇವಾಗ ಆಲ್ರೆಡಿ ಮಾಸೋಗಿದೆ, ಇನ್ನೇನಾಗಿದೆ ನನಗೆ, ನೀನು ನನ್ನ ಬಾಬಿಗೆ ಬಿದ್ದಿರೋ ವಿಷಯನ ತುಂಬಾ ತಲೆಗೆ ಹಚ್ಕೊಂಡಿದ್ದೀಯಾ ಅಂತ ಅನಿಸುತ್ತೆ, ನನಗೆ ಏನೂ ಆಗಿಲ್ಲ, ನೀನು ತಲೆ ಕೆಡಿಸ್ಕೋಬೇಡ, ನೀನು ಆರಾಮಾಗಿರು, ನನಗೆ ಯಾವ ಚೆಕಪ್ಪು ಬೇಡ, ಹಂಗೂ ಏನಾರು ಆದರೆ ಮನೆಯಲ್ಲೇ ಡಾಕ್ಟರ್ ಇದ್ರಲ್ಲ ಅವ್ರು ಚೆಕ್ ಮಾಡ್ತಾರೆ, ನೀನು ಆರಾಮಾಗಿರು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಇಲ್ಲಿ ರಾಮ್ಗೋಸ್ಕರ ಪ್ರೇಮ ಪಾಯಸ ಹಪ್ಪಳ ಎಲ್ಲದನ್ನು ಮಾಡಿರ್ತಾಳೆ. ಅದನ್ನು ಸ್ಮೆಲ್ನ ನೋಡಿ, ಅಕ್ಕ ಇಲ್ಲಿ ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ, ಪಾಯಸದ್ದು ಘಮ ಘಮ ಅಂತ ಇದೆ, ಇದನ್ನೆಲ್ಲ ರಾಮ್ ಡಾಕ್ಟರ್ಗೋಸ್ಕರ ಮಾಡಿದ್ದೀರಾ ಅಲ್ವಾ ಅಕ್ಕ ಅಂತ ಹೇಳಿದ್ದಕ್ಕೆ, ಹೌದು ಕಣೆ ರಾಮ್ಗೋಸ್ಕರ ಏನೋ ಮಾಡಿದ್ದೀನಿ, ಆದರೆ ನಾನು ಊಟಕ್ಕೆ ಬಾ ನಾನು ಅಡುಗೆ ಮಾಡಿದ್ದೀನಿ ನಿನಗೋಸ್ಕರ ಅಂದರೆ ಅವನೆಲ್ಲಿ ಬರ್ತಾನೆ ಅಂತ ಹೇಳಿದ್ದಕ್ಕೆ
ಮತ್ತೆ ಇವಾಗ ಏನು ಮಾಡ್ತೀರಾ ಅಕ್ಕ ಅಂತ ಕೇಳ್ತಾಳೆ. ಅದಕ್ಕೇನೆ ಕಲ್ಯಾಣಿ ಅತ್ತೆಗೆ ಹೇಳಿದ್ದೀನಿ, ನೀನು ಹೊರಗಡೆ ಏನೂ ತಿನ್ಕೊಂಡು ಬರಬೇಡ, ಬಾ ಮನೆಯಲ್ಲೇ ಊಟ ಮಾಡುವೆ ಅಂತ ಹೇಳಿದ್ದೀನಿ. ಅವನು ಯಾವಾಗ್ಲೂ ಅತ್ತೆ ಮಾತನ್ನ ಮೀರಲ್ಲ, ಅವನು ಊಟಕ್ಕೆ ಬಂದೇ ಬರ್ತಾನೆ. ಸರಿ ಬಾ ಊಟಕ್ಕೆ ಎಲೆ ಬಡ್ಸೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಬರ್ತಾರೆ ಡೈನಿಂಗ್ ಟೇಬಲ್ ಕಡೆಗೆ. ಎಲೆ ಹಾಕೋಣ ಅಂತ ಅಂದ್ಬಿಟ್ಟು ಡೈನಿಂಗ್ ಟೇಬಲ್ ಕಡೆಗೆ ಪ್ರೇಮ ಮತ್ತೆ ರಾಣಿ ಇಬ್ರು ಬರ್ತಾರೆ. ಎಲ್ರು ಒಬ್ಬೊಬ್ಬರಾಗೆ ಬಂದು ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂತಾರೆ. ಇಲ್ಲಿ ಮಹೇಶ್ವರಿ ತಮ್ಮ, ಏನ್ ರಾಣಿ ಇನ್ನೂ ಎಷ್ಟೊತ್ತು ಮಾಡ್ತೀಯ ಎಲೆ ಹಾಕೋದಕ್ಕೆ, ಊಟ ಬಡಿಸೋದಕ್ಕೆ, ಇನ್ನೂ ತಗೊಂಡು ಬರ್ತಾನೆ ಇದೆಯಲ್ಲ, ಬಾ ಬೇಗ, ಹೊಟ್ಟೆಲ್ ಬೇರೆ ತಾಳ ಹಾಕ್ತಾ ಇದೆ ಅಂತ ಹೇಳ್ತಾನೆ. ಹಾಗೇನೆ ರಾಮ್ ಅಪ್ಪ, ಹೌದು ಇನ್ನೂ ಎಷ್ಟು ಐಟಮ್ ತರ್ತಾ ಇದ್ದೀರಮ್ಮ, ಒಂದೊಂದೇ ತರ್ತಾನೆ ಇದ್ದೀರಲ್ಲ, ಹೊಟ್ಟೆ ಬೇರೆ ಹಸಿತಾ ಇದೆ, ಬೇಗ ಬೇಗ ಬಡಿಸಿ ಅಂತ ಹೇಳ್ತಾರೆ. ಅದಕ್ಕೆ ಕಲ್ಯಾಣಿಯವರು, ಇವತ್ತಿನ ಉಸ್ತುವಾರಿ, ಅಡುಗೆ ಮನೆ ಉಸ್ತುವಾರಿ ಎಲ್ಲದನ್ನು ನಮ್ಮ ಪ್ರೇಮ ವಹಿಸ್ಕೊಂಡಿದ್ದಾಳೆ, ಹಾಗಾಗಿ ನಮಗೆ ವಿಶೇಷವಾದ ಅಡುಗೆ ಮಾಡಿದ್ದಾಳೆ, ನಮಗೆ ವಿಶೇಷವಾದ ಊಟ ಇವತ್ತು ಅಂತ ಹೇಳಿದ ತಕ್ಷಣ ಮಹೇಶ್ವರಿ, ನನಗೆ ಎಲೆ ಹಾಕಬೇಡಿ, ನನಗೆ ಊಟಕ್ಕೆ ಹಸಿವಿಲ್ಲ, ಊಟ ಮಾಡಲ್ಲ ನಾನು, ನನಗೆ ಹೊಟ್ಟೆ ತುಂಬಿದೆ ಅಂತ ಹೇಳ್ತಾಳೆ. ಅದಕ್ಕೆ ಕಲ್ಯಾಣಿಯವರು, ಯಾಕೆ ಮಹೇಶ್ವರಿ ಹೊಟ್ಟೆ ತುಂಬಿದೆ ಅಂತ ಹೇಳ್ತಾ ಇದೀಯಾ, ಸ್ವಲ್ಪ ಊಟ ಮಾಡುವ ಅಂತ ಹೇಳಿದ್ದಕ್ಕೆ, ಇಲ್ಲ ನನಗೆ ಹಸಿವಿಲ್ಲ ಅಕ್ಕ ಅಂತ ಹೇಳ್ತಾಳೆ. ಅದಕ್ಕೆ ಅಯ್ಯೋ ಅಂತ ಅಂದ್ಕೊಂಡು ಊಟನ ಬಡಿಸ್ತಾರೆ. ಪಾಯಸನ ತಿಂದು ರಾಮ್ ಅಪ್ಪ, ಅಯ್ಯೋ ತುಂಬಾ ಚೆನ್ನಾಗಿದೆ, ಅದ್ಭುತ, ಅತಿ ಅದ್ಭುತವಾಗಿದೆ, ನಮ್ಮ ಅತ್ತಿಗೆ ಮಾಡೋ ಪಾಯಸನೇ ಶ್ರೇಷ್ಠ ಅಂದ್ಕೊಂಡಿದ್ದೆ, ಅದಕ್ಕಿಂತ ಶ್ರೇಷ್ಠವಾಗಿದೆ ಇದು, ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾರೆ. ಹಾಗೆಯೇ ಮಹಾದೇವ ಕೂಡ, ಹೌದು ಅಪ್ಪ ತುಂಬಾ ಪಸಂದಾಗಿದೆ, ತುಂಬಾ ಚೆನ್ನಾಗಿದೆ, ಇಂಥ ಅಡುಗೆ ಮಾಡೋದಕ್ಕೂ ಪುಣ್ಯ ಮಾಡಿರಬೇಕು, ಆ ಅಡುಗೆ ಮಾಡೋದು ಒಂದು ದೊಡ್ಡ ಕಲೆ, ಆದರೆ ಏನು ಮಾಡೋದು, ಕೆಲವೊಬ್ಬರಿಗೆ ಬರೀ ತಿನ್ನೋಕಷ್ಟೇ ಬರೋದು ಅಂತ ಕಾವ್ಯನ ನೋಡಿಕೊಂಡು ಗೇಲಿ ಮಾಡ್ತಾನೆ. ಎಲ್ಲರೂ ಚೆನ್ನಾಗಿ ಊಟ ಮಾಡ್ತಾರೆ, ತುಂಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಹಾಗೆಯೇ ಮಹೇಶ್ವರಿಗೆ, ಬಾ ಸ್ವಲ್ಪ ಊಟ ಮಾಡು ಅಂದರೆ ಅವಳು ಬರೋದೇ ಇಲ್ಲ. ಊಟ ಎಲ್ಲ ಮುಗಿದ್ಮೇಲೆ ಅವರು ಎಲ್ಲರೂ ಅಲ್ಲಿಂದ ಹೊರಡ್ತಾರೆ, ಊಟ ತುಂಬ ಚೆನ್ನಾಗಿತ್ತು ಅಂತ. ಆದರೆ ಮಹೇಶ್ವರಿ ಮಾತ್ರ ಅವರೆಲ್ಲ ಊಟ ಮಾಡ್ತಾ ಇರೋದನ್ನ ನೋಡಿ ತನಗೆ ಹೊಟ್ಟೆ ಹಸಿದ್ರೂ ಈ ಥರ ಎಲ್ಲ ಅಡುಗೆ ಮಾಡಿ ಎಲ್ಲರನ್ನೂ ಬುಟ್ಟಿಗೆ ಹಾಕೋಬೋದು ಅಂತ ಅಂದ್ಕೊಂಡಿದ್ಯಾ, ಆದರೆ ನನ್ನನ್ನು ಮಾತ್ರ ಖಂಡಿತ ಸಾಧ್ಯ ಇಲ್ಲ, ನಿನ್ನನ್ನು ಈ ಮನೆಯಿಂದ ಓಡಿಸ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಅವರೆಲ್ಲರೂ ಊಟ ಮಾಡಿ ಹೋದ್ಮೇಲೆ ಪ್ರೇಮ ಎಲೆನ ಎತ್ತಕ್ಕೆ ಹೋದಾಗ, ರಾಮ್ ಎಲೆನ ಎತ್ಬೇಡ, ನಾನು ಅದರಲ್ಲೇ ಊಟ ಮಾಡ್ತೀನಿ ಅಂತ ಹೇಳ್ತಾಳೆ ರಾಣಿ ಹತ್ರ. ಆಗ ಕಾವ್ಯನ ಹತ್ರ ರಾಣಿ, ಈ ಎಲೆನ ಹಾಗೆ ಬಿಡೋದ ಅಕ್ಕ ಅಂತ ಕೇಳಿದ್ದಕ್ಕೆ, ಇಲ್ಲ ನಾನು ಬೇರೆ ಎಲೆನಲ್ಲಿ ಊಟ ಮಾಡ್ತೀನಿ ಅಂತ ಅಂದ್ಬಿಟ್ಟು ಬೇರೆ ಎಲೆನ ಹಾಕಿಸ್ಕೊತಾಳೆ. ಅದನ್ನು ಮಾತ್ರ ರಾಮ ಊಟ ಮಾಡಿದ್ದ ಎಲೆನಲ್ಲಿ ಊಟ ಮಾಡ್ತಾ ಇರ್ತಾಳೆ. ಅದಕ್ಕೆ ಕಾವ್ಯ, ಅಕ್ಕ ನನಗೆ ನೀನು ಅರ್ಥನೇ ಆಗೋದಿಲ್ಲ ಕಣೆ, ಬೇರೆ ಎಲೆ ಇದ್ರೂ ನೀನು ಅದೇ ಎಲೆನಲ್ಲಿ ಊಟ ಮಾಡಬೇಕು ಅಂತ ಯಾಕೆ ಅನ್ಕೊತಾ ಇದೀಯಾ ಅಂತ ಅಂದಿದ್ದಕ್ಕೆ, ಅದರಲ್ಲೇನೇ ತಪ್ಪಿದೆ, ಇದು ಬೇರೆ ಯಾರ್ದೋ ಅಲ್ಲ, ನನ್ನ ಗಂಡ ಊಟ ಮಾಡಿ ಬಿಟ್ಟಿರೋ ಎಲೆ, ಇದರಲ್ಲಿ ನಾನು ಊಟ ಮಾಡೋದ್ರಿಂದ ಅವ್ರಿಗೆ ಒಳ್ಳೇದಾಗುತ್ತೆ, ಹಾಗೆಯೇ ನನಗೂ ಪುಣ್ಯ ಬರುತ್ತೆ, ಇದರಿಂದ ನಮಗೆ ಖುಷಿನೂ ಸಿಗುತ್ತೆ ಅಂತ ಹೇಳ್ತಾ ಇರ್ತಾಳೆ. ಅದನ್ನು ಗಮನಿಸಿದ ಕಲ್ಯಾಣಿ ಮತ್ತೆ ತನ್ನ ಮೈದನ ಇಬ್ಬರೂ ನೋಡಿ ಅದಕ್ಕೆ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ. ನಮ್ಮ ಪ್ರೇಮ ಇಂಥ ಸೊಸೆನ ಪಡೆಯೋದಕ್ಕೆ ನಾವು ಪುಣ್ಯ ಮಾಡಿದ್ವಿ, ನಮ್ಮ ರಾಮ್ ಪುಣ್ಯ ಮಾಡಿದ್ದ ಇಂಥ ಹೆಂಡ್ತಿನ ಪಡೆಯೋದಕ್ಕೆ, ಇವರಿಬ್ರಿಗೂ ಒಳ್ಳೇದಾಗಲಿ, ನಾವು ಇಲ್ಲಿಂದ ಹೋಗೋಣ ಬನ್ನಿ, ಅವ್ರು ಊಟ ಮಾಡಲಿ ಅಂತ ಅಂದ್ಬಿಟ್ಟು ಅವರಿಬ್ಬರು ಅಲ್ಲಿಂದ ಹೊರಟೋಗ್ತಾರೆ. ಇದಾಗಿತ್ತು ಇವತ್ತಿನ ಈ ಸಂಚಿಕೆ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ನೆಕ್ಸ್ಟ್ ಸಂಚಿಕೆಯಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.